ಹಾಯ್ ಎವ್ರಿವಾನ್. ಇವತ್ತು ನನ್ನ 75 ಹ್ಯಾಟ್ ಚಾಲೆಂಜ್ನ 49ನೇ ದಿನ. ಇವತ್ತು ನನ್ನ ಕೆಟ್ಟ ಅಭ್ಯಾಸಗಳ ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ಲಿಸ್ಟಿಗೆ ಒಂದು ಹೊಸ ಹ್ಯಾಬಿಟ್ ಸೇರಿಕೊಂಡಿದೆ. ಅದು ಏನಪ್ಪ ಅಂತಂದರೆ ಟ್ರೆಡ್ಮಿಲ್ಲಲ್ಲಿ ವಾಕ್ ಮಾಡ್ತಾ ಬುಕ್ ಓದೋದು. ಯಾರೂ ಕೇಳಿರೋಕ್ಕೂ ಸಾಧ್ಯ ಇಲ್ಲ ಅನಿಸುತ್ತೆ ಈ ಅಭ್ಯಾಸ. ಆ್ಯಕ್ಚುಲಿ ನನಗೆ ಬುಕ್ ಓದ್ತಾ ಊಟ ಮಾಡೋದು ಅಥವಾ ಬುಕ್ ಓದ್ತಾ ವಾಕಿಂಗ್ ಮಾಡೋದು ಈ ಥರದ್ದೆಲ್ಲ ಇಷ್ಟ. ಹಂಗಂತೇಳಿ ನಾನು ತುಂಬ ಓದಿದ್ದೀನಿ ಅಂತಲ್ಲ, ಒಟ್ಟು ನನಗೆ ಬುಕ್ ಓದೋದು ಇಷ್ಟ. ಎಸ್ಪೆಷಲಿ ಊಟ ಮಾಡೋವಾಗ ಬುಕ್ ಓದೋದು ತುಂಬ ಇಷ್ಟ. ಅದು ಕೆಟ್ಟ ಅಭ್ಯಾಸ ಹೌದು. ಬಟ್ ಇವತ್ತು ಆ ಅಭ್ಯಾಸ ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ಲಿಸ್ಟಿಗೆ ಟ್ರೆಡ್ಮಿಲಲ್ಲಿ ವಾಕ್ ಮಾಡ್ತಾ ಬುಕ್ ಓದೋದು ಅನ್ನೋದು ಒಂದು ಹ್ಯಾಬಿಟ್ಟು ಆ್ಯಡ್ ಆಗಿದೆ. ಇಷ್ಟು ದಿನ ಮೊಬೈಲಲ್ಲಿ ಯಾವುದೋ ವೀಡಿಯೋಸ್ ನೋಡಿಕೊಂಡು, ಯಾವುದೋ ಮೂವಿ ನೋಡಿಕೊಂಡು ಅಥವಾ ಯಾವ್ದಾದ್ರು ಕಾಮಿಡಿ ವೀಡಿಯೋಸ್ ನೋಡಿಕೊಂಡು ಇಲ್ಲಾಂದರೆ ಯಾವ್ದಾದ್ರು ಪಾಡ್ಕ್ಯಾಸ್ಟ್ ಕೇಳಿಕೊಂಡು ಟ್ರೆಡ್ಮಿಲಲ್ಲಿ ವಾಕ್ ಮಾಡ್ತಿದ್ದಿದ್ದು. ಆದರೆ ಇವತ್ತು ಬುಕ್ ಓದ್ತಾ ವಾಕ್ ಮಾಡಿ 45 ಮಿನಿಟ್ಸ್ ಇಂಡೋರ್ ವರ್ಕೌಟಿಂದು 45 ಮಿನಿಟ್ಸ್ನ ಫಿನಿಷ್ ಮಾಡಿದ್ದೀನಿ. ಜೊತೆಗೆ ಇಂಡೋರ್ ವರ್ಕೌಟಿಗೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 10 ಮಿನಿಟ್ಸು ಯೋಗ ಕೂಡ ಮಾಡಿದ್ದೀನಿ. ಐ ಮೀನ್ ಸೂರ್ಯ ನಮಸ್ಕಾರ, ಚಂದ್ರ ನಮಸ್ಕಾರ ಆ ಥರ ಆಸನಗಳನ್ನೆಲ್ಲ ಮಾಡಿದ್ದೀನಿ. ಮತ್ತು ಔಟ್ಡೋರ್ ವರ್ಕೌಟಿಗೆ ಅಂಥೇಳಿ ಪಾರ್ಕಲ್ಲಿ ಚೆಸ್ಟ್ ಪ್ರೆಸ್ಸು, ಲೆಗ್ ಪ್ರೆಸ್ಸು, ಸೈಕ್ಲಿಂಗು, ವಾಕಿಂಗ್ ಮಾಡೋದ್ರ ಮುಖಾಂತರ 45 ಮಿನಿಟ್ಸ್ ಔಟ್ಡೋರ್ ಸೆಷನ್ನ ಕಂಪ್ಲೀಟ್ ಮಾಡಿದ್ದೀನಿ. ಮತ್ತು 75 ಹ್ಯಾಡ್ ಚಾಲೆಂಜ್ನ ಇತರೆ ಕ್ರೈಟೀರಿಯಾಗಳಂದರೆ 3.8 ಲೀಟರ್ಸ್ ಅಂದರೆ 1 ಗ್ಯಾಲನ್ ನೀರು ಕುಡಿದಿದ್ದೀನಿ, ಮತ್ತು 10 ಪೇಜಸ್ ಬುಕ್ಕು ಓದಿದ್ದೀನಿ, ಒಂದು ಸೆಲ್ಫಿನೂ ತಗೊಂಡು ಇವತ್ತಿನ 75 ಹ್ಯಾಡ್ ಚಾಲೆಂಜ್ನ ಎಲ್ಲ ಕ್ರೈಟೀರಿಯಾನ ಮೀಟ್ ಮಾಡಿ ಸಕ್ಸಸ್ಫುಲ್ಲಾಗಿ ಮುಗಿಸಿದ್ದೀನಿ. ನನಗಿರೋ ಥರ ಬ್ಯಾಡ್ ಹ್ಯಾಬಿಟ್ಸು ನಿಮಗೂ ಯಾರಿಗಾದರೂ ಇದೆಯಾ, ಅಥವಾ ನಿಮ್ಗೆ ಯಾವ ಥರದ್ದು ಬ್ಯಾಡ್ ಹ್ಯಾಬಿಟ್ಸ್ ಇದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ದ್ಯಾಟ್ಸ್ ಇಟ್ ಫಾರ್ ಟುಡೇ. ದಿಸ್ ಈಸ್ ಅನಾಮಿಕಾ ಮೌನಿ ಸೈನಿಂಗ್ ಆಫ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.